ನೋಡಿ, ಇಲ್ಲಿ ಪರಿಷತ್ನಲ್ಲಿ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ವಾರಿಗ ಜೋರಾಗ್ತಾ ಹೋಗ್ತಾ ಇದೆ. ಸಿಟಿ ರವಿ ಹೇಳಿದ್ದನ್ನ ನಾನಂತೂ ಕೇಳಿಲ್ಲ. ಏನಾದ್ರೂ ಹೇಳಿಕೆ ನೀಡಿದ್ರೆ ಅದು ತಪ್ಪೇ ತಪ್ಪು. ರಿಪಬ್ಲಿಕನ್ನಕ್ಕೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನಂತೂ ಸಿಟಿ ರವಿ ಹೇಳೋದು ಕೇಳಿಸ್ಕೊಳ್ಳಿಲ್ಲ. ಸೊ ಇನ್ ಕೇಸ್ ಏನಾದ್ರೂ ಹೇಳಿದ್ದೆ ಹೌದಾದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ, ಅದು ತಪ್ಪು ಅಂತ ರಿಪಬ್ಲಿಕನ್ನಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ. ಸದನದಲ್ಲಿ ಒಟ್ಟಾರೆಯಾಗಿ ಏನಾಯ್ತು ಅನ್ನೋದನ್ನು ನೋಡೋದಕ್ಕೆ ಕೇಳ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ಪರಿಷತ್ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರಿದ್ದಾರೆ ನಮ್ಮ ಜೊತೆಗೆ. ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ನಿಕೇಶ್ ಮೇಡಮ್, ಸದನದಲ್ಲಿ ನಿಜವೂ ಆಗಿದ್ದು ಏನು ಮೇಡಮ್? ಆಕ್ಚುಲಿ ಅಂಬೇಡ್ಕರ್ಗೆ ಆದ ಅವಮಾನದ ಬಗ್ಗೆ ಎರಡೂ ಪಾರ್ಟಿಯಿಂದ ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಅವರು ಅವರು ಅಮಿತ್ ಶಾ ಬಗ್ಗೆ ಹೇಳ್ತಿದ್ರು, ನಾವು ರಾಹುಲ್ ಗಾಂಧಿಯನ್ನು ಟೀಕೆ ಮಾಡ್ತಿದ್ದೆವು. ಇಷ್ಟೆಲ್ಲ ಟೀಕೆ ಆದ ನಂತರ ನಾನು ಅಲ್ಲೇ ಇದ್ದೆ. ನಾನು ಟೀಕೆ ಎಲ್ಲ ಮುಗ್ದ ನಂತರ ಸಭಾಪತಿಗಳು ಸದನವನ್ನ ಮುಂದೂಡಿದ್ರು. ನಾನು ನನ್ನ ಸ್ವಲ್ಪ ಹೊತ್ತಿದ್ದು ನಾನು ಸೀಟ್ ಹತ್ರ ಹೋದೆ. ಇವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದ್ದಾರೆ. ಆರೋಪ ಮತ್ತು ಪ್ರತ್ಯಾರೋಪ ಬರ್ತಕ್ಕಂಥದ್ದು ಸಹಜ. ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪ ಬರುವಾಗ ಪಾರ್ಲಿಮೆಂಟ್ರಿ ಎಥಿಕ್ಸ್ ಅಂತ ಒಂದಿರುತ್ತೆ. ಸಂವಿಧಾನದ ಚೌಕಟ್ಟಿನಲ್ಲಿ ಬಳಸ್ತಕ್ಕಂಥ ಪದಗಳನ್ನು ಬಳಸಬೇಕಾಗಿತ್ತು. ಆ ಗದ್ದಲದಲ್ಲಿ ಒಬ್ಬ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಯಾವುದೇ ನಾಗರಿಕ ಸಮಾಜದಲ್ಲಿ ಯಾವುದೇ ಪುರುಷ ಅನ್ನಿಸ್ಕೊಂಡವನು ಮಾಡ್ತಕ್ಕಂಥದ್ದಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದು ಕೇವಲ ಅವ್ರು ಮಾಡಿರ್ತಕ್ಕಂಥದ್ದಲ್ಲ. ನರೇಂದ್ರ ಮೋದಿ ಅವರಿಂದ ಹಿಡಿದು RSS ಇಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯವರಿಗೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಏನು ಅಂತೇಳಿ ಇವತ್ತಿನ ಘಟನೆ ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರ ಮುಂದೆ ತೋರಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಹ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಈಗ ಅವ್ರನ್ನ ಕೊಲೆಗಡಕ ಯಾಕಂದ್ರು ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಆ ಪದ ಬಳಕೆ ಆಗಿರೋದು. ಅವರೇ ಮಾಡಿದ್ದಾರೆ. ಈಗ ಅವ್ರು ಒಪ್ಕೊಂಡಿದ್ದಾರಲ್ಲ ಅವ್ರನ್ನ ಕೊಲೆಗಡಕ ಅಂದಿದ್ದಾರೆ ಅಂತ ಹೇಳಿ. ಹೌದು, ಕೊಲೆಗಡಕ ಅಂದಿದ್ದಾರೆ. ಅವರು ರಾಹುಲ್ ಗಾಂಧಿಗೇನೋ ಅಂದಿದ್ದಕ್ಕೆ ಅವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಕೊಲೆಗಡಕರಿಂದ ನಾವೇನು ಕಲಿಬೇಕಾದಿಲ್ಲ ಅಂತ ಹೇಳಿ. ಆದರೆ ಆ ಕೊಲೆಗಡಕ ಅಂದಿದ್ದಕ್ಕೆ ಆ ಪದ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಏನೂ ಇರಲಿಲ್ಲ. ಈಗ ಅದು ನಮ್ಮ ಪರಿಷತ್ತಿನ ಸಭಾನಾಯಕರು ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರು ಅವ್ರ ತೀರ್ಮಾನ ತಗೊಳ್ತಾರೆ. ನೋಡಿ, ಇದು ಮ್ಯಾಟ್ರು. ಸೊ ವಿಧಾನ ಪರಿಷತ್ ಎನ್ನುವಂಥದ್ದು ಜಾಣರ ವೇದಿಕೆ ಅಂತ ಕರೀತಾರೆ. ಈ ವಿಧಾನಸಭೆಯಲ್ಲಿ ಏನಾದರೂ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಅಪ್ರೂವಲ್ ಮಾಡೋಕೆ ಟ್ರೈ ಮಾಡಿದ್ರೆ ಅದು ಪರಿಷತ್ತಿಗೆ ಹೋಗುತ್ತೆ. ಅಲ್ಲಿ ಒಂದಿಷ್ಟು ಚಿಂತೆ ಮಾಡ್ತಾರೆ ಅಂತ ಹೇಳಿದ್ರೆ ಜಾಣರಿರ್ತಾರೆ. ಆದರೆ ಇಲ್ಲಿ ಕೋಣನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥದ್ದು. ಅವ್ರೇನೋ ಪದ ಹೇಳಿದ್ರಂತೆ, ಇದಕ್ಕೆ ಇನ್ನೊಬ್ರು ಇವರೇನೋ ಹೇಳಿದ್ರಂತೆ. ನೋಡಿ, ಇದೆಲ್ಲ ಎಷ್ಟು ಮಟ್ಟಿಗೆ ಅಸಂಬದ್ಧ ಪದ ಅಂತ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಪರಿಷತ್ನಲ್ಲಿ ಆಗ್ಬೇಕಾಗಿರುವಂಥ ಚರ್ಚೆ ಆಗಲೇ ಇಲ್ಲ. ಓಕೆ, ಒಂದೊಳ್ಳೆ ಪದ ಬಳಕೆ ಮಾಡಿಕೊಂಡು ಮಾಡಬೇಕಪ್ಪ, ಈ ವಾಗ್ವಾದ ನಡೆಯುತ್ತೆ. ಸಂವಿಧಾನ ಅಂತ ಇರುವಂಥದ್ದು ಎಲ್ರಿಗೂ ಕೂಡ ಒಂದೇ, ಅದು MLC ಆಗಲಿ ಅಥವಾ MLA. ನೋಡಿ, ಇಲ್ಲಿ ಪರಿಷತ್ನಲ್ಲಿ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ವಾರಿಗ ಜೋರಾಗ್ತಾ ಹೋಗ್ತಾ ಇದೆ. ಸಿಟಿ ರವಿ ಹೇಳಿದ್ದನ್ನ ನಾನಂತೂ ಕೇಳಿಲ್ಲ. ಏನಾದ್ರೂ ಹೇಳಿಕೆ ನೀಡಿದ್ರೆ ಅದು ತಪ್ಪೇ ತಪ್ಪು. ರಿಪಬ್ಲಿಕನ್ನಕ್ಕೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನಂತೂ ಸಿಟಿ ರವಿ ಹೇಳೋದು ಕೇಳಿಸ್ಕೊಳ್ಳಿಲ್ಲ. ಸೊ ಇನ್ ಕೇಸ್ ಏನಾದ್ರೂ ಹೇಳಿದ್ದೆ ಹೌದಾದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ, ಅದು ತಪ್ಪು ಅಂತ ರಿಪಬ್ಲಿಕನ್ನಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ. ಸದನದಲ್ಲಿ ಒಟ್ಟಾರೆಯಾಗಿ ಏನಾಯ್ತು ಅನ್ನೋದನ್ನು ನೋಡೋದಕ್ಕೆ ಕೇಳ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ಪರಿಷತ್ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರಿದ್ದಾರೆ ನಮ್ಮ ಜೊತೆಗೆ. ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ನಿಕೇಶ್ ಮೇಡಮ್, ಸದನದಲ್ಲಿ ನಿಜವೂ ಆಗಿದ್ದು ಏನು ಮೇಡಮ್? ಆಕ್ಚುಲಿ ಅಂಬೇಡ್ಕರ್ಗೆ ಆದ ಅವಮಾನದ ಬಗ್ಗೆ ಎರಡೂ ಪಾರ್ಟಿಯಿಂದ ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಅವರು ಅವರು ಅಮಿತ್ ಶಾ ಬಗ್ಗೆ ಹೇಳ್ತಿದ್ರು, ನಾವು ರಾಹುಲ್ ಗಾಂಧಿಯನ್ನು ಟೀಕೆ ಮಾಡ್ತಿದ್ದೆವು. ಇಷ್ಟೆಲ್ಲ ಟೀಕೆ ಆದ ನಂತರ ನಾನು ಅಲ್ಲೇ ಇದ್ದೆ. ನಾನು ಟೀಕೆ ಎಲ್ಲ ಮುಗ್ದ ನಂತರ ಸಭಾಪತಿಗಳು ಸದನವನ್ನ ಮುಂದೂಡಿದ್ರು. ನಾನು ನನ್ನ ಸ್ವಲ್ಪ ಹೊತ್ತಿದ್ದು ನಾನು ಸೀಟ್ ಹತ್ರ ಹೋದೆ. ಇವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದ್ದಾರೆ. ಆರೋಪ ಮತ್ತು ಪ್ರತ್ಯಾರೋಪ ಬರ್ತಕ್ಕಂಥದ್ದು ಸಹಜ. ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪ ಬರುವಾಗ
ಪಾರ್ಲಿಮೆಂಟ್ರಿ ಎಥಿಕ್ಸ್ ಅಂತ ಒಂದಿರುತ್ತೆ, ಸಂವಿಧಾನದ ಚೌಕಟ್ಟಿನಲ್ಲಿ ಬಳಸ್ತಕ್ಕಂಥ ಪದಗಳನ್ನು ಬಳಸಬೇಕಾಗಿತ್ತು. ಆ ಗದ್ದಲದಲ್ಲಿ ಒಬ್ಬ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಯಾವುದೇ ನಾಗರಿಕ ಸಮಾಜದಲ್ಲಿ ಯಾವುದೇ ಪುರುಷ ಅನ್ನಿಸ್ಕೊಂಡವನು ಮಾಡ್ತಕ್ಕಂಥದ್ದಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದು ಕೇವಲ ಅವ್ರು ಮಾಡಿರ್ತಕ್ಕಂಥದ್ದಲ್ಲ, ನರೇಂದ್ರ ಮೋದಿ ಅವರಿಂದ ಹಿಡಿದು RSS ಇಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯವರಿಗೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಏನು ಅಂತೇಳಿ ಇವತ್ತಿನ ಘಟನೆ ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರ ಮುಂದೆ ತೋರಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಹ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅವರೇ ಕೊಲೆಗಡಕ ಅಂದ್ರು ಅಷ್ಟೇ, ನಾನು ಅಲ್ಲ ಅಂತ. ಈಗ ಅವ್ರನ್ನ ಕೊಲೆಗಡಕ ಯಾಕಂದ್ರು ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಆ ಪದ ಬಳಕೆ ಆಗಿರೋದು. ಅವರೇ ಮಾಡಿದ್ದಾರೆ. ಈಗ ಅವ್ರು ಒಪ್ಕೊಂಡಿದ್ದಾರಲ್ಲ ಅವ್ರನ್ನ ಕೊಲೆಗಡಕ ಅಂದಿದ್ದಾರೆ ಅಂತ ಹೇಳಿ. ಹೌದು, ಕೊಲೆಗಡಕ ಅಂದಿದ್ದಾರೆ. ಅವರು ರಾಹುಲ್ ಗಾಂಧಿಗೇನೋ ಅಂದಿದ್ದಕ್ಕೆ ಅವ್ರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ, ಕೊಲೆಗಡಕರಿಂದ ನಾವೇನು ಕಲಿಬೇಕಾದಿಲ್ಲ ಅಂತ ಹೇಳಿ. ಆದರೆ ಆ ಕೊಲೆಗಡಕ ಅಂದಿದ್ದಕ್ಕೆ ಆ ಪದ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಏನೂ ಇರಲಿಲ್ಲ. ಏನ್ ಮಾಡ್ಬೇಕು ಅಂತ ಬಂಧಿಸಬೇಕಂತ ಆಗ್ರಹ ಈಗ ಅದು ನಮ್ಮ ಪರಿಷತ್ತಿನ ಸಭಾನಾಯಕರು ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರು ಅವ್ರ ತೀರ್ಮಾನ ತಗೊಳ್ತಾರೆ. ನೋಡಿ, ಇದು ಮ್ಯಾಟ್ರು. ಸೊ ವಿಧಾನ ಪರಿಷತ್ ಎನ್ನುವಂಥದ್ದು ಜಾಣರ ವೇದಿಕೆ ಅಂತ ಕರೀತಾರೆ. ಈ ವಿಧಾನಸಭೆಯಲ್ಲಿ ಏನಾದರೂ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಅಪ್ರೂವಲ್ ಮಾಡೋಕೆ ಟ್ರೈ ಮಾಡಿದ್ರೆ ಅದು ಪರಿಷತ್ತಿಗೆ ಹೋಗುತ್ತೆ. ಅಲ್ಲಿ ಒಂದಿಷ್ಟು ಚಿಂತೆ ಮಾಡ್ತಾರೆ ಅಂತ ಹೇಳಿದ್ರೆ ಜಾಣರಿರ್ತಾರೆ. ಆದರೆ ಇಲ್ಲಿ ಕೋಣನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥದ್ದು. ಅವ್ರೇನೋ ಪದ ಹೇಳಿದ್ರಂತೆ, ಇದಕ್ಕೆ ಇನ್ನೊಬ್ರು ಇವರೇನೋ ಹೇಳಿದ್ರಂತೆ. ನೋಡಿ, ಇದೆಲ್ಲ ಎಷ್ಟು ಮಟ್ಟಿಗೆ ಅಸಂಬದ್ಧ ಪದ ಅಂತ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಪರಿಷತ್ನಲ್ಲಿ ಆಗ್ಬೇಕಾಗಿರುವಂಥ ಚರ್ಚೆ ಆಗ್ಲೇ ಇಲ್ಲ. ಓಕೆ, ಒಂದೊಳ್ಳೆ ಪದ ಬಳಕೆ ಮಾಡಿಕೊಂಡು ಮಾಡಬೇಕಪ್ಪ, ಈ ವಾಗ್ವಾದ ನಡೆಯುತ್ತೆ. ಸಂವಿಧಾನ ಅಂತ ಇರುವಂಥದ್ದು ಎಲ್ರಿಗೂ ಕೂಡ ಒಂದೇ, ಅದು MLC ಆಗಲಿ ಅಥವಾ MLA. ನೋಡಿ, ಇಲ್ಲಿ ಪರಿಷತ್ನಲ್ಲಿ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ವಾರಿಗ ಜೋರಾಗ್ತಾ ಹೋಗ್ತಾ ಇದೆ. CT ರವಿ ಹೇಳಿದ್ದನ್ನ ನಾನಂತೂ ಕೇಳಿಲ್ಲ. ಏನಾದ್ರೂ ಹೇಳಿಕೆ ನೀಡಿದ್ರೆ ಅದು ತಪ್ಪು. ರಿಪಬ್ಲಿಕನ್ನಕ್ಕೆ BJP MLC ಭಾರತಿ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನಂತೂ CT ರವಿ ಹೇಳೋದು ಕೇಳಿಸ್ಕೊಳ್ಳಿಲ್ಲ. ಸೊ ಇನ್ ಕೇಸ್ ಏನಾದ್ರೂ ಹೇಳಿದ್ದೆ ಹೌದಾದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಅದು ತಪ್ಪು ಅಂತ ರಿಪಬ್ಲಿಕನ್ನಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ BJP MLC ಭಾರತಿ ಶೆಟ್ಟಿ. ಸದನದಲ್ಲಿ ಒಟ್ಟಾರೆಯಾಗಿ ಏನಾಯ್ತು ಅನ್ನೋದನ್ನು ನೋಡೋದಕ್ಕೆ ಕೇಳ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ಪರಿಚಯ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರಿದ್ದಾರೆ ನಮ್ಮ ಜೊತೆಗೆ. ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ನಿಕೇಶ್ ಮೇಡಮ್, ಸದನದಲ್ಲಿ ನಿಜವೂ ಆಗಿದ್ದು ಏನು ಮೇಡಮ್? ಆಕ್ಚುಲಿ ಅಂಬೇಡ್ಕರ್ಗೆ ಆದ ಅವಮಾನದ ಬಗ್ಗೆ ಎರಡೂ ಪಾರ್ಟಿಯಿಂದ ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಅವರು ಅವರು ಅಮಿತ್ ಶಾ ಬಗ್ಗೆ ಹೇಳ್ತಿದ್ರು, ನಾವು ರಾಹುಲ್ ಗಾಂಧಿಯನ್ನು ಟೀಕೆ ಮಾಡ್ತಿದ್ದೆವು. ಇಷ್ಟೆಲ್ಲ ಟೀಕೆ ಆದ ನಂತರ ನಾನು ಅಲ್ಲೇ ಇದ್ದೆ. ನಾನು ಟೀಕೆ ಎಲ್ಲ ಮುಗ್ದ ನಂತರ ಸಭಾಪತಿಗಳು ಸದನವನ್ನ ಮುಂದೂಡಿದ್ರು. ನಾನು ನನ್ನ ಸ್ವಲ್ಪ ಹೊತ್ತಿದ್ದು ನಾನು ಸೀಟ್ ಹತ್ರ ಹೋದೆ. ಇವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದ್ದಾರೆ. ಆರೋಪ ಮತ್ತು ಪ್ರತ್ಯಾರೋಪ ಬರ್ತಕ್ಕಂಥದ್ದು ಸಹಜ. ಯಾವುದೇ ರೀತಿ ಆರೋಪ ಪ್ರತ್ಯಾರೋಪ ಬರುವಾಗ ಪಾರ್ಲಿಮೆಂಟ್ರಿ ಎಥಿಕ್ಸ್ ಅಂತ ಒಂದಿರುತ್ತೆ, ಸಂವಿಧಾನದ ಚೌಕಟ್ಟಿನಲ್ಲಿ ಬಳಸ್ತಕ್ಕಂಥ ಪದಗಳನ್ನು ಬಳಸಬೇಕಾಗಿತ್ತು.